ಆಗೆಲ್ಲ ದುಡ್ಡು ಗಿಡ್ಡಿದೆ, ಮುರಿಯೋದು ಚಲೋ ಇತ್ತು. ಎಷ್ಟಪ್ಪ ಬಂಗಾರ ಮಕ್ಕೀಲಿ 25,000 ಜನ, ದೊಡ್ಡ ಉಳಿಗೆ 102 ಕೆಜಿ ಬೇಕಾಗ್ತಿದೆ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮ್ಗೆ ನಮ್ಮ ತಾಲೂಕಿನ ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನು ಪರಿಚಯಿಸ್ತಿದ್ದೀನಿ. ಅಡಿಗೆ ಎಂಬುದನ್ನು ಇವರು ಕೇವಲ ವೃತ್ತಿಯಾಗಿ ಅಲ್ಲ, ಜೀವನದ ಸಾಧನೆಯಾಗಿ ರೂಪಿಸಿಕೊಂಡಿರುವ ಮಹಾನ್ ಅಡಿಗೆ ಭಟ್ರು ಇವತ್ತು ನಮ್ಮೊಂದಿಗಿದ್ದಾರೆ. ಕಳೆದ 54 ವರ್ಷಗಳಿಂದ ಸಾವಿರಾರು ಮದುವೆಗಳು, ಮುಂಜಿ, ಧಾರ್ಮಿಕ ಕಾರ್ಯಕ್ರಮಗಳು, ವಿಶೇಷ ಸಮಾರಂಭಗಳಲ್ಲಿ ತಮ್ಮ ಅದ್ಭುತ ಅಡಿಗೆಯ ಮೂಲಕ ಸಾವಿರಾರು ಜನ ಮನ ಗೆದ್ದಿರುವ ಇವರು ಸಾಂಪ್ರದಾಯಿಕ ಅಡಿಗೆಗಳ ನಿಜವಾದ ರುಚಿಯನ್ನು ಇನ್ನೂ ಉಳಿಸಿಕೊಂಡು ಬಂದಿದ್ದಾರೆ. ಇಂತಹ ಸಾಧಕನ ಜೀವನಯಾನ, ಅನುಭವಗಳು, ಹಳೆ ಕಾಲದ ನೆನಪುಗಳು ಹಾಗೂ ಯಶಸ್ಸಿನ ಕಥೆಯನ್ನು ಇಂದು ನಾವು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಭಟ್ಟಣ್ಣ, ನನ್ನ ಚಾನಲ್ಗೆ ಸ್ವಾಗತ ನಿಮ್ಗೆ. ನಿಮ್ಮ ಹೆಸರು ಎಂತಾತು? ನನ್ನ ಹೆಸರು ಸುಬ್ರಾಯ ರಾಮಕೃಷ್ಣ ಭಟ್ಟಾಳಿ. ಸುಬ್ರಾಯ ರಾಮಕೃಷ್ಣ ಭಟ್ಟಾಳಿ, ಅಡ್ಡ ಹೆಸರು ಭಟ್ಟಣ್ಣ ಕರೀತಾರೆ. ಎಲ್ಲ ಜನ ಭಟ್ಟಣ್ಣ ಭಟ್ಟಣ್ಣ ಕರೆಯೋದಲ್ಲ, ಗುರುತುವೆ ತಿಳಿತದೆ. ನಂಗೆ ಇಷ್ಟು ವರ್ಷ ಆಗಿದ್ರು ನಿಮ್ಮ ಹೆಸರು ಸುಬ್ರಾಯ ಗೊತ್ತಿರ್ಲಿ ಆಗಿತ್ತು. ನಿಮ್ಮ ವಯಸ್ಸು? ವಯಸ್ಸು ಈಗ 76. 76 ಈಗ ನೀವು ಶಾಲೆಗೆ ಹೋಗಿದ್ರ? ಎಷ್ಟನೇ ಕ್ಲಾಸ್ ಓದಿದ್ದು? 5ನೇ ಕ್ಲಾಸ್ನವರೆಗೆ ಹೋಗಿದ್ದು. ಹೌದಾ? ಮೂಲ ಯಾವ ಊರತ್ ನಿಮ್ದು? ಮೂಲ ಇದೆ, ನಾ ಹುಟ್ಟದಿಲ್ಲೇ ಬೆಕ್ಕುತ್ತಲೆಯ. ಅಪ್ಪನ ಬುಡ ಅಲ್ಲಿ ಬಾಳೆಗೆದ್ದೇಳಿ ಬಾಸ್ಕೆರೆ ಹತ್ರ ಮೂಲ. ಹೌದು. ಅಪ್ಪನ ಹೆಸರು? ನಮ್ಮ ಅಪ್ಪನ ಹೆಸರು ರಾಮಕೃಷ್ಣ ಪರಮೇಶ್ವರ ಭಟ್ಟಾಳಿ. ಆಯಿ ಹೆಸರು? ಆಯಿ ಹೆಸರು ಗೌರಿ. ಆಯಿ ಅಪ್ಪಲು ಸುಮಾರು ವರ್ಷ ಇದ್ದಿದ್ವಾ? ಹೌದು. ಅಪ್ಪ ನನ್ನ 23 ನಂಗೆ ಆಗ 23ನೇ ವಯಸ್ಸಲ್ಲೇ ಅಪ್ಪದಿರೋದ. ಆಯಿ ಒಂದು 20 ವರ್ಷ ಗೊತ್ತಾನ ನನ್ಗೆ. 55ರಲ್ಲಿ 50ರವರೆಗೆ ತಾಯಿ ಇದ್ದಿತ್ತು. ನೀನು ಅಡಿಗೆ ಮಾಡೋದು ಯಾರು ನಿಂಗೆ ಕೊಟ್ಟಿದ್ದು? ನಮ್ಮ ಕೇರಿಲೇ ಒಬ್ರು ಇದ್ದಿದ್ರು, ಗಜಾನ್ ಭಟ್ರೋಳಿ. ಅವರು ಸಂತಿಗೆ ನಾನು ಹೋಗ್ತಿದ್ದೆ. ಮೊದಲೆಲ್ಲ ಅನ್ನ ಮಾಡೋದು, ಈ ಹೊರಗೆಲ್ಲ ಹೋಗ್ತಿದ್ವಿ ಊರೊಳಗೆ. ಮತ್ತೆ ಈ ಹಣ್ಣುಗಳು, ಹೊಸ ಕುಳಿ ಮಂದಿಗೆಲ್ಲ ಎಲ್ಲರೂ ಅನ್ನ ಗಿನ್ನ ಮಾಡೋದ ಕರೀತಿದ್ದ ನಂಗೆ. ನಾವಿಬ್ರು ಹೋಗ್ತಿದ್ದೆ ಮೊದಲು. ಆಮೇಲೆ ಅಡುಗೆ ಶುರುವಾಯ್ತು. ಊರಿಗೆ ಸ್ವಲ್ಪ ಅಡುಗೆ ಬರ್ತಿತ್ತು ಗಜಾನ್ ಭಟ್ರೋಳಿ ಬಳಿ. ಅವ್ರ ಸಂತಿಗೆ ನಾನು ಇದ್ದಿದ್ದೆ. ಅವ್ರು ಮಾಡೋದು ನೋಡ್ಕೊಂಡು ನಾನು ಉಪ್ಪುಳಿ ಎಲ್ಲ ಹಾಕೊಂಡು ನನಗೆ ಕಲ್ತ್ರ. ಫಸ್ಟ್ ಅನ್ನ ಮಾಡಕ್ ಹೋಗ್ತಿದ್ದು, ಪಡಿಚಾಕ್ರೆ. ಹೌದು, ಪಡಿಚಾಕ್ರೆ ಮಾಡ್ತಿದ್ರ? ಬರೀ ಅನ್ನ ಮಾಡೋದು. ಅನ್ನ ಮಾಡೋದು ಫೇಮಸ್ ಆಗಿತ್ತು ನಮ್ದು. ನೀವಾ? ಓ, ನೀವು ಗಜಾನ ಭಟ್ರ ಜೋಡಿ. ಹಂಗಾಗಿ ಅಡ್ಡಮಳಿಗೆ ಕಣ್ಣಿ ಮನೆಯವರೆಗೂ ಕರೆಯ ಬರ್ತಿತ್ತು. ಬೆಕ್ಕುತ್ತೆ ಫಸ್ಟ್ ಶುರು ಮಾಡಿದ್ ಬೆಕ್ಕುತ್ತೆ ಊರ್ ಮಾತ್ರ. ಆಮೇಲೆ ಗಂಡಿ ಮನೆ, ಅಡಿನಬಾಳು. ಆಗೆಲ್ಲ ದುಡ್ಡು ಗಿಡ್ಡಿದೆ. ಹೌದಾ? ಬರೀತೆ ಹೋಗಿ ಮಾಡ್ಕೊಡುದು. ಕಡೆಗೊಂದು ಮುಂಡೋಟು ಹೊಲ ಕೊಟ್ಟೆ. ಅಂದ್ರು ಮರ್ಯಾದೆ ಚಲೋ ಇತ್ತು. ಮರ್ಯಾದೆ ಕೊಡ್ತಿದ್ದ. ಇದು ಸಾಧಾರಣ ನಿಮ್ ಯಾವ ಏಜ್ ಅಲ್ಲಿ ಶುರು ಮಾಡಿದ್ದೆ? ಸಾಧಾರಣ 22, 23ರಲ್ಲಿ ಶುರು ಮಾಡಿದ್ದೆ. ಆಮೇಲೆ 24, 25 ಮೇಲೆ ಅಡುಗೆ ಮಾಡಲೇ ಕಲಿತೆ. ಸ್ವಂತ ಒಬ್ಬನೇ? 3-4 ವರ್ಷ ಅವ್ರ ಸಂತಿಗೆ 6-8 ವರ್ಷ ಅವರು ಇದ್ರು, ಕಡೆಗೂ ಇದ್ರು. ಅಂದ್ರೂ ಹೆಚ್ಚು ಅಡುಗೆ ನಾನೇ ಉಪ್ಪುಳಿ ಹಾಕೋದು, ಸಾಂಬಾರು ಅವ್ರದ್ದು ಎಲ್ಲ ನಾನೇ ಮಾಡ್ತಿದ್ದೆ. ಅವ್ರಿಗೂ ವಯಸ್ಸಾಗುತ್ತು ಕಡೆಗೆ ಗಜಾನ್ ಭಟ್ರಿಗೆ. ಫಸ್ಟ್ ನೀವು ಅನ್ನ ಮಾಡೋದ್ ಕಲ್ತಿದ್ದು. ಹೌದು. ಆಯಿ ಕೊಟ್ಟಿದ್ದ ಅಡಿಗೆಗೆ ಅಥವಾ ನಿಮಗೆ ಇಂಟ್ರೆಸ್ಟ್ ಬಂದಿದೆ? ನಾನೇ ಕಲ್ತಿದ್ದೆ. ಇವತ್ತೊಂದು ಮಾಡಿ ನೋಡೋದು, ಮತ್ತೆ ಯಾವ್ದು ಹೆಚ್ಚು ಕಮ್ಮಿ ಆಗ್ತೋಳಿ ತಿಳಿತದೆ. ನಾಳೆ ಅದು ಸರಿ ಮಾಡ್ಕೊಂಡು ಹಾಗೆ ಅದ್ರ ಮೇಲೆ ಸರಿ ಮಾಡ್ಕೊತ ನೋದು. ಸರಿ ಮಾಡ್ಕತ್ತ ಈಗ ಫೇಮಸ್ ಭಟ್ಟಣ್ಣ ಇದೆ. ಇಡೀ ತಾಲೂಕಿಗೆ ಫೇಮಸ್. ಹೌದು. ಅಲ್ಲ, ನಮ್ಗೆ ಹೊಸ ಐಟಮ್ ಎಲ್ಲ ತಿಳಿತಿಲ್ಲ. ಈಗ ಈ ಬೆಂಗಳೂರು ಐಟಮು ಅದು ಇದು ಹೇಳ್ತೀವಲ್ಲಿ ಎಲ್ಲ ತಿಳಿತಿಲ್ಲ. ಅದೆಲ್ಲ ಮಾಡ್ತೇವೆ ಬಗೆಯಲ್ಲಿ. ನಿಮ್ ಕಾಲದ ಅಡಿಗೆ ನೀವೇ ಫೇಮಸ್. ಆಗ ನಮ್ದು ಕೇಸರಿ ಲಾಡು ಇದೆಲ್ಲ ಫೇಮಸ್. ಅವಾಗಿನ ಕಾಲ ಉದ್ದಿನ ಲಾಡು, ರವೆ ಲಾಡು, ಕೇಸರಿ, ಅಕ್ಕಿ ಕೇಸರಿ, ಮತ್ತೆ ಈ ಕಡಿ ಗಿಡಿ ಹಿಂಗಿದ್ದೆಲ್ಲ ಮಾಡ್ತಿದ್ದೆ ಮೊದಲು. ಮೈಸೂರು ಪಾಕ ಇದೆಲ್ಲ ಮಾಡ್ತಿದ್ದೆ. ಕಡಿಮೆ ಇದ್ದಲ್ಲ ಹಿಂದಿನ ಕಾಲದಲ್ಲಿ ಅಷ್ಟು ಮಾಡ್ತಿದ್ವಿ. ಹಾಗೆಲ್ಲ ಹಯಗ್ರೀವ ಇದು ಹೆಚ್ಚು. ಹೌದಾ? ಹಯಗ್ರೀವ ಅಂದ್ರೆ ಕಡಲೆ ಬಿಂಡಿ ಹೆಚ್ಚು. ಹೌದು, ಅದು ಮಾಡ್ತಿದ್ವಾ? ಅದು ಮಾಡ್ತಿದ್ದೆ ಹೆಚ್ಚು. ಹೋಳಿಗೆ ಮಾಡ್ತಿದ್ವಿ. ಹೋಳಿಗೆನೂ ಮಾಡ್ತಿದ್ವಾ? ಹೋಳಿಗೆನೂ ಮಾಡಿದ್ದೆ ನಾನು. ಹಸಿ ಹೋಳಿಗೆ ಮಾಡಿದ್ದೆ ಮೊದಲು. ನೀವಾ? ಜನ ಆಗೆಲ್ಲ ಕೇರಿಯವ್ರು ಬರ್ತಿದ್ದ. ಹಿಂಗ್ಸರು ಎಲ್ಲ ಕೇರಿಯವ್ರು ಬರ್ತಿದ್ದ. ಈಗ ನಂಗೆ ಎಲ್ಲದಕ್ಕೂ ದುಡ್ಡು ಕೊಡೋದು ಬೇಕಂತಿತ್ತು. ಅವು ವಾರದ ಹಾಕ್ತಿದ್ದ. ನಿಮ್ಮನೆಲ್ಲೇ ಮಾಡ್ತಿದ್ರ? ನಮ್ಮಲ್ಲೂ ಮಾಡೋದಿತ್ತು. ಈಗ ನೀವ್ ಒಂದ್ ಮದ್ವೆ ಕಾಂಟ್ರಾಕ್ಟ್ ಹಿಡಿದಿ ಅಂತ ಇಟ್ಕೊಳ್ಳಿ, ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ಬಿಡ. ಮನೆಯಲ್ಲೇ ಮಾಡ್ಕೊಂಡು ಲಾಡು ಎಲ್ಲ ಇದ್ರೆ ಮನೆಯಲ್ಲೇ ಮಾಡ್ಕೊಳ್ತಿದ್ದೆ. ಮನೆಯಲ್ಲೇ ಲಾಡು ಅಲ್ಲ, ಹೋಳಿಗೆನೂ ಮನೆಯಲ್ಲೇ ಮನೆಯಲ್ಲೇ ಮಾಡ್ಕೊಳ್ತಿತ್ತು. ಅವಾಗ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಿದ್ದಾಗ. ನಿಮ್ಮ ಮನೆಯವರು ಬರ್ತಿದ್ವಾ, ಮಾಡ್ತಿದ್ವಾ? ಅದು ಹೋಳಿಗೆ ಆಟ ಗೊತ್ತಿತ್ತು. ಅದಕ್ಕೆ ಗೊತ್ತಿತ್ತದ ಗಿರಿಜಕ್ಕಂಗೆ. ನಿಮ್ಮ ಆಯಿ ಅದರ ಅಡಿಗೆ ಕೊಟ್ಟಿದ್ವಾ ನಿಮ್ಗೆ? ಇಲ್ಲ, ಸಣ್ಣ ವಯಸ್ಸಿಂದ ಮನೇಲಿ ಮಾಡ್ತಿದ್ರು ಅಡಿಗೆ? ಮನೇಲಿ ನಾನು ಅಡುಗೆನೇ ಮಾಡಿದ್ದೆ. ಅಡುಗೆನೇ ಮಾಡಿದ್ರಿ? ಮಾಡಿದ್ದೇನೆ. ಮತ್ತೆ ಎಂತ ತಾಮ್ಲಿಕ್ಕ ಎರಡು ಮಾಡ್ತಿದ್ದ. ಮತ್ತೆ ತಂಗಿಯಕ್ಕ ಇದ್ದ. ನಂಗೆ 3 ಜನ ತಂಗಿಯಕ್ಕ ಆಗಿದ್ದ. ತಂಗಿಯಕ್ಕ ದೊಡ್ಡಾಗೋದ. ಈ ತಂಗಿಯಕ್ಕ ಮಾಡ್ಬಿಡ್ತಿದ್ದ. ಮನೇಲಿನ ತೊಂದ್ರೆ ಗಿಂದ್ರೆ ಬಂದಾಗ
ನಿಮ್ ತಂಗಿ ಅಕ್ಕ ಅಡಿಗೆ ತಂಗಿ ಮಾಡ್ತಿದ್ದ. ಆಯಿ ಸುಮಾರು ಗಟ್ಟಿ ಇತ್ತು ಅದು. ನನ್ ಸುಮಾರು 45 ಚಪ್ಪಲ್ವರೆಗೂ ಆಯಿ ಗಟ್ಟಿ ಇದ್ದು. ಆಯಿ ಗಟ್ಟಿನೇ ದೊಡ್ಡಗೆಲ್ಲ ಮಾಡ್ತಿತ್ತು ಅದು. ಮನೇಲಿ ಅಂತೂ ಒಂದು ಅಡಿಗೆನೂ ಮಾಡಿ ಗೊತ್ತೇ ಇಲ್ಲ. ಈಗ ಹಂಗಾಗಿ ಮನೇಲಿ ಅಡುಗೆ ಮಾಡೋದು ಅಂದ್ರೆ ನಂಗೆ ಸ್ವಲ್ಪ ಬೇಜಾರೇ. ಈಗ ನಮ್ಮ ಪಾಲಿಗೆ ಬಂತು. ಈಗ ನಿಮ್ಗೆ ಬಂತು. ನೀವು ಮುಂಚೆ ಅಡಿಗೆ ಮಾಡಕ್ ಖುಷಿಯಿಂದ ಮಾಡಿದ್ದ ಅಥವಾ ಒಂದ್ ಅಂದೆ ಅಂತ ಶುರು ಮಾಡಿದ್ದ? ಖುಷಿಯಿಂದ ನಮ್ಮಿಂದ ಅವಕ್ಕೊಂದು ಉಪಕಾರ ಆಗ್ತದೆ. ಅಲ್ಲ ತಲ್ ಮಾಡದ್ದೆ ನಾನು ದುಡ್ಡಾಶೆ ಮೇಲೆ ಮಾಡಿದ್ನೇ ಯಾವಾಗ್ಲೂ. ದುಡ್ಡಂತಲ್ಲ, ಈಗ ಕೆಲವರಿಗೆ ಹಾಡು ಹೇಳೋದಂದ್ರೆ ಇಷ್ಟ, ಕೆಲವರಿಗೆ ಅಡಿಗೆ ಮಾಡೋದು ಇಂಟ್ರೆಸ್ಟ್ ಇತ್ತು. ಶ್ರದ್ಧೆಯಿಂದ ಮಾಡ್ತು ಮಾಡೋ. ಈಗ ನನ್ನ ಸಂಗತಿ ಬಪ್ಪರಿಗೂ ಹಂಗೆ ಹೇಳ್ತೆ, ಶ್ರದ್ಧೆಯಿಂದ ಮಾಡಿ, ಬರೀ ದುಡ್ಡನ್ನು ನೋಡಲಿ ಅಡುಗೆಯ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ ಸರಿ ಆಗ್ತದೆ ಅಡುಗೆ. ನೀವು ಮಾಡಿದ್ರಲ್ಲಿ ಎಷ್ಟು ಜನಕ್ಕೆ ಅಡಿಗೆ ಮಾಡಿದ್ದೆ ಒಂದ್ ದಿವಸ? ಎಷ್ಟು ಸಾವಿರ ಜನ? ಒಂದ್ಸಲ ಎಷ್ಟಪ್ಪ ಬಂಗಾರಮಕ್ಕಿಲಿ 25,000 ಜನ ಆಗಿದ್ದೆ ಒಂದ್ 25,000 ಜನ ಮಾಡಿದ್ದೆ. ಹೌದಾ? ಹಂಗ ನನ್ನ ಸ್ವಂತಿಗೆ 40 ಜನ ಕರ್ಕೊಳ್ಕೊಂಡಿದ್ದೆ. ಹೌದಾ? 40 ಜನ ಅಂದ್ರೆ ಹೆಲ್ಪಿಗೆ ಒಲೆ ಬದಿಗೂ 4 ಜನ ಬೇಕಾಗ್ತಿತ್ತು. 25,000 ಜನ ಆಗಿದ್ದು. ಅಲ್ಲೂ ಸುಮಾರು 30 ವರ್ಷ ಮಾಡಿದ್ದೆ ನಾನು ಬಂಗಾರಮಕ್ಕಿಲಿ. ಅಲ್ಲಿ ಎಂತಾದ್ರು ಕಾರ್ಯಕ್ರಮ ಆದ ಕೂಡಲೇ ದಿವಸ 4,000 5,000 ಜನ ಇದ್ದೇ ಇರ್ತಿದ್ದ. ಲಾಸ್ಟ್ ದಿನ 10-20 ಸಾವಿರ. ಹೌದಾ? ಅಷ್ಟು ಜನಕ್ಕೆ ಮಾಡಿದ್ದೆ. ಅಲ್ಲಿ ಕಾರ್ಯಕ್ರಮ ಇತ್ತು ಬಂಗಾರಮಕ್ಕಿಲಿ. ಅಷ್ಟು ಜನಕ್ಕೆ ಮಾಡ್ರುವ ಎಲ್ಲೋ ಅಡುಗೆ ಪೇಲು ಬೆಳೆಸ್ಕೊಂಡಿಲ್ಲ ಇಲ್ಲಿವರೆಗೆ. ಅಡುಗೆ ಪೇಲಾದ ರಾಶಿ ಕಡಿಮೆ. 25,000 ಜನಕ್ಕೆ ಅಂದ್ರೆ ಎಂತೆಂತ ಪಾತ್ರೆ ಎಲ್ಲ ಎಷ್ಟು ಬೇಕು? ಅದಕ್ಕೆ ರಾಶಿ ಬೇಕು. ಅನ್ನ ಮಾಡಕ್ಕೆ ನನ್ನಷ್ಟು ಎತ್ತರಿ ಕೌಳಿಗೆ ಅಂದ್ರೆ ಸ್ಟೂಲ್ ಹಾಕೊಂಡು ಮಗ್ಚಿದ್ದು. ಹೌದಾ? ಅಂತ ಕೌಳಿಗೆ 8 ದಳ್ಳೆ 10 ದಳ್ಳೆ ಹುಳಿ ಮಾಡಿದ್ದೆ 25,000 ಜನರಿಗೆ. ಒಂದೊಂದು 4 ಕೌಳು 3 ಕೌಳಿಗಿತ್ತು, ಹಂಗಿದ್ದೇ ತಂದಿದ್ರು. ಒಂದು ಖರ್ಚಾದಾಗ ಒಂದಕ್ಕೆ ಹಾಕೋದು, ಹಿಂಗೆ ಮಾಡ್ಕೊತ 4-6 ದಳ್ಳೆ ಹುಳಿ ಆಯ್ತು. ಹೌದಾ? 15 ದಿವಸ ಪಲ್ಯ ಇದು ಎಲ್ಲ ನಾವು ಒಗ್ಗರಣೆ ಹಾಕೋದು ಸೊಪ್ಪದು. ಬಾಕಿ ಮಕ್ಕಳೆಲ್ಲ ಜನ ಇರ್ತಿದ್ದ. ಆಗಿನ ಜನ ಮತ್ತೆ ಈಗಣ್ಣಾಗಲ್ಲ, ನಿಯತ್ತಿತ್ತು ಮಾಡ್ತಿದ್ದ. ಈಗ ಬರೀ ದುಡ್ಡನ್ನು ನೋಡ್ತಾ ಬಿಟ್ರೆ ಜವಾಬ್ದಾರಿ ಇರ್ತಿದೆ. ಆಗಂಗಲ್ಲ, ಜವಾಬ್ದಾರಿ ತಗೊಂಡೇ ಮಾಡ್ತಿದ್ದ ಎಲ್ಲ ಕಂತಿಗೆ ಹೋದವರು. ಹೌದು. ಆದರೆ ಅವರೆಲ್ಲ ತರಕಾರಿ ಎಲ್ಲ ಮುಂಚೆನೆ ಹೆಚ್ಕೊಬಿಡ್ತಿದ್ದ. ರಾತ್ರಿ ಕೊಚ್ಕೊತಿದ್ದ. 25,000 ಜನ ಆದಂಗ ತರಕಾರಿ ರಾತ್ರಿ ಕೊಚ್ಕೊಂಡು ಮುಗದ್ದಿಲ್ಲ. ಪಲ್ಯಕ್ಕೆಲ್ಲ ಕೊಚ್ಚಲಾಗ್ತಿಲ್ಲ. ಒಂದು ದೊಡ್ಡದಳ್ಳಿ ಒಂದು 8-10 ದಳ್ಳೆ ಪಲ್ಯ ಮಾಡಿದ್ದೆ. ಅದು 20-25 ಜನ ಕೊಚ್ಚುಲೇ ಕೂರಿಸಿಟ್ಟದ್ದು. ಅವಕ್ಕೆ ಮತ್ತೆ ಬೇರೆ ಕೆಲಸವೇ ಇಲ್ಲ, ಕೊಚ್ಚಂತೆ ಕೆಲಸ. ಹಸಿಮೆಣಸು ಕ್ಯಾಬೇಜ್ ಹಾಕಿದ್ದು ಪಲ್ಯದಲ್ಲವ ಕೊಚ್ಚು ಕೊಡ್ತಾ ಉಳಿದವು. ಕೊಚ್ಚದಂಗೆ ಒಂದೊಂದು ದಳ್ಳೆ ಮಾಡ್ಕೊತದ್ದು. ಹೆಂಗ್ ಮಾಡೋದು? ಒಂದೇ ಸಲ ಅಷ್ಟು ಮಾಡಲು ಆಗ್ತಿಲ್ಲ. ಹೌದು. ಅಂದ್ರೆ ಮಧ್ಯಾಹ್ನ ಒಂದೇ ಊಟಕ್ಕೆ 25,000 ಜನ. ಮತ್ತೆ ಆಗ ಈ ಬೊಪ್ಪೆ ಗಿಪ್ಪೆ ಇಲ್ಲೇ ಬಾಳೆ ಹಾಕಿ ಕೂರ್ಸದ್ದು. ಒಂದು 300 ಜನ ಇದ್ದ ಬಡಿಸ್ಬೋದು. ಎಲ್ಲ ಸೇವೆ ಬಂದರು. ಇಲ್ಲಿ ಸಿದ್ದಾಪುರ, ಸಾಗರ ಆ ಕಡೆ ಬಂದಿದ್ದ. ಇಲ್ಲಿ ಬಂಗಾರಮಕ್ಕಿ. ಹೌದು, ಬಂಗಾರಮಕ್ಕಿ ಆಂಜನೇಯ ದೇವಸ್ಥಾನ ಅಲ್ಲ? ಹೌದು, ವೀರಾಂಜನೇಯ. ಮಕ್ಕಳಿಗೂ ಹಂಗಾಗಿತ್ತು. ನಾವು ಅವ್ರಿಗೆ ಹೋದಂದ್ರೆ ಅವ್ರು ತಲೆ ನೆಗೆ ಹೊಡಿತಿತ್ತು. ತಲೆ ಬಿಸಿಲೇ ನಂಗೆ ಇಲ್ಲಿ ನೋಡಿ. ಈ ಭಟ್ರಲ್ಲ, ಇವರಪ್ಪ ಗಣೇಶ್ ಭಟ್ರೋಳಿ. ಈಗಿರೋರು ಮಾರುತಿ ಭಟ್ರು. ಇವರು ಮಾಡಿದ್ರು ಒಂದು ಆಯುಧ ಚಂಡಿ ಯಾಗ ಮಾಡಿದ್ರು. ಆಗ್ಲೂ ಹಂಗೆ ದಿವ್ಸಕ್ಕೆ 20 ಕ್ವಿಂಟಲಕ್ಕೆ ಅನ್ನ ಹೋಮಕ್ಕೆ ಅದ. ದಿವ್ಸಕ್ಕೆ 20. ಊಟಕ್ಕೆ ಅಷ್ಟು ಜನ ಪೂರ ಆಗಿಲ್ಲ. ಒಂದು 10-12 ಸಾವಿರ ಜನ ಇದ್ದ ಮುಗಿಯೋದಿಲ್ಲ. ಅಲ್ಲಿ ದಿವಸ ಒಂದು 4-5 ಸಾವಿರ ಜನ ಇರ್ತಿದ್ರು. ನಿಂಗೆ ಅಷ್ಟು 25,000 ಜನ ಅಡಿಗೆ ಮಾಡಕ್ಕೋ ಟೆನ್ಷನ್ ಗಿನ್ಷನ್ ಇರ್ಲಿಯಾ? ಇಲ್ಲ ಟೆನ್ಷನ್ ಇದೆ. ಒಂದ್ ದಿವ್ಸ ಆಗಿತ್ತು ಕಡೆ ಅವ್ರು ಭಟ್ರ ಬಂದು ಒಂದು ತೀರ್ಥಗಿತ್ತಲ್ಲಿ ಹೊಡೆದು ಪುಡಿದು ಶುರು ಅಪ್ಪದಿನ ಮಗೆ ಟೆನ್ಷನ್ ಆಯ್ತು. ಅಷ್ಟು ದೊಡ್ಡ ಅಡುಗೆ ಮಾಡೋಲ್ಲ, ಹೆಂಗಾಗ್ತದೆ ನೋಡಿ ಸ್ವಲ್ಪ ಹೆದರ್ಕೊಂತು. ಆ ದೇವ್ರ ಆಟೋ ಏನೇನೋ ಏನೂ ತೊಂದರೆ ಇಲ್ಲ. ಮತ್ತೆ ಉಪ್ಪುಳಿ ಹಾಕದ್ದೇ ಕರೆ. ಉಪ್ಪೆಲ್ಲ ಪ್ಯಾಕೆಟ್ ಅಲ್ಲಿ ಕಟ್ ಮಾಡಕ್ಕೆ 1 ಪ್ಯಾಕೆಟ್ ಅಲ್ಲ 7 ಪ್ಯಾಕೆಟ್ ಬೇಕಾಗ್ತಿತ್ತು. ಪಲ್ಲಿಕಲ್ಲ ಅಂದಾಜು ಮಾಡಿ ಹಾಕೋದೇ, ಅಂದಾಜು ಹಾಕದ್ದೇ ಕರೆ. ನಮಗೊಂದು 10 ಜನಕ್ಕೆ ಮಾಡೋದು ಅಂದ್ರೆ ಅದ ಹೆಚ್ಚು ಕಮ್ಮಿ ಆಗ್ತದೆ. 25,000 ಜನ ಅಂದ್ರೆ ಹಿಂಗೆ ತೊಗರಿಬೇಳೆಯ 100ಕ್ಕೆ 2 kg ಸಾಕಾಗ್ತು. ದೊಡ್ಡ ಉಳಿಗೆ 100ಕ್ಕೆ 2 kg ಬೇಕಾಗ್ತಿದೆ. 100 ಜನಕ್ಕೆ 2 kg ತೊಗರಿಬೇಳೆ. 2 kg. ಈಗ 100 ಜನಕ್ಕೆ ಮಾಡೋದ್ರೆ ಒಂದು 2 kg ಹಾಕಬೇಕು. ಈಗ 1000 ಗಟ್ಟಲೆ ಜನರಿಗೆ ಮಾಡೋದಾದ್ರೆ 100ಕ್ಕೆ 1-1.5 kg ಸಾಕಾಗ್ತದೆ. ಹೌದಾ? ಹೌದು. ಭಾಗ ಇದೆಲ್ಲ ರಾಶಿ ಇರ್ತದೆ. 1.5 kg ಹೋಗ್ತದೆ. ಆ ಲೆಕ್ಕದ ಮೇಲೆ ದಳ್ಳೆಗೆ ಹಾಕ. ಬಾಕಿ ಸಾಮಾನ್ ಪ್ರಮಾಣ ಅದೇ ಲೆಕ್ಕದಲ್ಲಿ ತಗತ್ತೆ. ಹೌದಾ? ಓಹೋ. ಮತ್ತೆ ತೂಕಿದೆ. ಕೈ ಅಳತೆ.
ಈಗ 100 ಜನಕ್ಕೆ ಅಕ್ಕಿ ಎಷ್ಟು ಬೇಕಾಗ್ತು? 100 ಜನಕ್ಕೆ ಅಕ್ಕಿ ಈಗ ಕಡಿಮೆ ಸಾಕಾಗ್ತು. ಆಗಲ್ಲವ 110 kg ಬೇಕಾಗ್ತಿತ್ತು. 10 kg 10 kg 12 kg ಬೇಕಾಗ್ತಿತ್ತು. ಈಗೊಂದು 5-6 6-7 kg ಇದ್ರು ಸಾಕಾಗ್ತು. ಈಗ ಜನ ಉಂಟು ಅವಾಗಿನ ಕಾಲ ಮಸ್ತ್ ಊಟ ಅಲ್ದ? ಊಟ ಮತ್ತೆ ಈಗ ನಂಗೆ ಹರಗಂಡ್ ರಾಶಿ ಇರ್ತಿತ್ತಿಲ್ಲ. ಒಂದು ಪಲ್ಯ, ಒಂದು ಚಟ್ನಿ, ಒಂದು ತಂಬಳಿ, ಹಸಿ ಹುಳಿ ಅಷ್ಟೇ ಇಷ್ಟೇ. ಈಗ ನಂಗೆ ಕೋಸಂಬರಿ ಸಾಮಾನ್ಯ ಪಲಾವು ಗಿಲಾವು ಇದೆಲ್ಲ ಇರ್ತಿತ್ತು. ಕೇಸರಿ ಬಾತ್ ಇರ್ತಿತ್ತು. ಕೇಸರಿ ಬಾತ್ ಯಾವತ್ತು ಇರ್ತಿತ್ತು? ಒಂದ್ ಪಾಯಸ ಇರ್ತಿತ್ತು. ಪಾಯಸ ಇರ್ತಿತ್ತು. ಒಂದ್ ಪಾಯಸ, ಕೇಸರಿ ಬಾತು, ಪಲ್ಯ, ಹಸಿ ತಂಬಳಿ, ಸಾಂಬಾರು. ಸಾರೆಲ್ಲ ಇರ್ಲಿ. ಅದು ಸಾರೆಲ್ಲ ಕಡಿಮೆ, ರಾಶಿ ಕಡಿಮೆ. ಈ ಬದಿ ಅಡಿಗೆ ಸಾರೆಲ್ಲ ಈಗಿತ್ಲ ಶುರುವಾಯ್ತು. ಈಗ ಒಂದು 10 ವರ್ಷ ಇತ್ಲ ಶುರುವಾಯ್ತು. ಈ ಕಡೆ ಸಾರು ಅಂದ್ರೆ ಈಗೋ ಸಾರು ಸರಿ ಉಣ್ತಿಲ್ಲ ಯಾರು ಕೆಲವು ಜನ. ನಮ್ಮ ಬದಿಗೆ ಸಾರು ಮಾಡ್ತಾರೆ. ನಮ್ಮ ಬದಿ ಸಾರು ಮಾಡ್ತಾರೆ. ದಕ್ಷಿಣ ಕನ್ನಡ ಬದಿಗೆ ಸಾರು ಇದ್ದು ಸಾರು ಮಾಡ್ತಾರೆ. ಘಟ್ಟದ ಮೇಲೆ ಸಾರು ಬೇಕೇ ಬೇಕು. ಫಸ್ಟ್ ಸಾರು, ಆಮೇಲೆ ಸಾಂಬಾರು. ಇಲ್ಲಿ ಫಸ್ಟ್ ಎಂತ ಬಡಿಸ್ತೀವಿ ನೀವು? ಫಸ್ಟ್ ಸಾಂಬಾರನೇ. ಆಮೇಲೆ ಹಸಿ, ಆಮೇಲೆ ತಂಬಳಿ, ಆಮೇಲೆ ಮಜ್ಜಿಗೆ. ಇಷ್ಟೇ ಪದಾರ್ಥ ಮುಗಿತಿತ್ತು ಮೊದಲೇ. ಅಲ್ಲ, ಚಿತ್ರಾನ್ನ ಹಿಂಗಿದೆ ಅಂತ ಮಾಡ್ತಿರ್ಲಿಲ್ಲ? ಒಂದು ಅನ್ನದ ಐಟಮ್ ಬೇಕಲ್ಲ? ಹೌದು, ಚಿತ್ರಾನ್ನ ಮಾಡ್ತಿದ್ವಿ. ಚಿತ್ರಾನ್ನವೇ ಹೆಚ್ಚು ಎಲ್ಲೋದ್ರು. ಆಗ ಪಲಾವ್ ಕಮ್ಮಿ. ಪಲಾವು ಈಗಿತ್ಲ ಶುರುವಾಯ್ತು. ಈಗ ಪಲಾವ್ ಮಾಡಿದ್ರೆ ಚಿತ್ರಾನ್ನ ಮಾಡ್ತಿದ್ವಿ ಯಾವ್ದಾದ್ರು. ಆಮೇಲೆ ಕಜ್ಜಾಯವು ಎಲ್ಲ 2-3 ಶುರುವಾಯ್ತು. ಈಗ ಕೇಸರಿ ಬಾತ್ ಸಂತಿಗೆ ಹೋಳಿಗೆ ಅಥವಾ ಲಾಡು ಅಥವಾ ಜಿಲೇಬಿ ಎರಡೆರಡು ಕಜ್ಜಾಯ ಶುರುವಾಯ್ತು. ಈಗ ಜಿಲೇಬಿ ಎಲ್ಲ ಮಾಡ್ತೇವೆ, ತೊಂದರೆ. ಹಿಂಗನೆ ಮುಂಚಿನ ಕಾಲದ ಮದ್ವೆ ಮನೆ. ಈಗ ನೀವು ಒಂದ್ 24-25 ವರ್ಷಕ್ಕೆ ಹಿಡಿದ್ರಲ್ಲ, ಅವಾಗ ಒಬ್ರೇ ಮಾಡ್ತಿದ್ರ ಆ ಏಜ್ ಅಲ್ಲೂ? ಹೌದೌದು. ನಾ ಎಷ್ಟು ಸಾವಿರ ಜನಕ್ಕೆ ಮಾಡಿದ್ದು? ಒಬ್ನೇ ಅಂದ್ರೆ ಹಂಗಲ್ಲ, ನೀನೇ ಮೇನ್. ಹೆಲ್ಪಿಂಗ್ ಜನ ಎಲ್ಲ ಕರ್ಕೊಂಡು ಹೋಗ್ತಿರಲ್ಲ ನೀವು ಮೇನ್. 25,000 ಜನರವರೆಗೂ ಹಾಕಿದ್ರಾ? ಅಷ್ಟು ಜನ ಕರ್ಕೋಗಿದ್ದೆ. ಮೇನು ಉಪ್ಪುಳಿ ಹಾಕೋರು ಯಾರಿಲ್ಲ, ನಾನೇ ಹಾಕದ್ದೆ. ಬರೀ ಎಲ್ಲ ಕಟ್ ಮಾಡಿದ್ದು ಅಷ್ಟು. ಮರ ಕಟ್ಟು ಮಾಡೋದು, ಬೀಸೋದು, ಈಗಿದ್ದದ್ದು ಮಾಡ್ಕೊಟ್ಟು. ಅನ್ನದ ಬೇರೆ ಮಾಡಿದ್ದವು. ಅನ್ನ ಕೊಪ್ಪರಿಗೆ ಇಟ್ಕೊಂಡಿದ್ದವು. 4 ಕೊಪ್ಪರಿಗೆ. 4 ಕೊಪ್ಪರಿಗೆ ಈ ಬೆಲ್ಲ ಕಾಸ ಕೊಪ್ಪರಿಗೆ 50 kg ಬರ್ತಿತ್ತು ಅದರಲ್ಲಿ. ಅಂತ ಕೊಪ್ಪರಿಗೆ ಅನ್ನ ಮಾಡೋದು. ಮತ್ತೆ 1.5 ಕ್ವಿಂಟಲ್ ಅಕ್ಕಿ ಕೇಸರಿ ಊಟಕ್ಕೆ. 1.5 ಕ್ವಿಂಟಲ್ ಒಂದೇ ಸಲ ಪ್ರಸಾದಕ್ಕೆ ಕೊಡ್ಸೋದು. ಮತ್ತೆ ಚಿಟ್ಟೆ ಪ್ರಸಾದಕ್ಕೆ ಕೊಡ್ಸೋದು. 1.5 ಕ್ವಿಂಟಲ್ ಅಕ್ಕಿ ಕೇಸರಿ ಎಂತರಲ್ಲಿ ಮಾಡಿದ್ದೆ? ಅದು ಒಂದೇ ಸಲ ಮಾಡಿದ್ದಲ್ಲ, 3-4 ಪಾಕ ಮಾಡಿದ್ದು. 4 ಪಾಕ ಒಂದೇ ಹದ ಬರಕತ್ತಲ್ಲ? ಒಂದೇ ಹದ. ಅಷ್ಟು ಹುಳಿ ಮಾಡಿದ್ರು ಅಷ್ಟು ಸಾಂಬಾರು ಒಂದೇ ಟೇಸ್ಟ್. ಅದು ಒಂದು 80 kg ಸಾಂಬಾರ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಪೌಡರ್ ಒಂದು ಮಿಲ್ಲಿಗೆ ಕೊಟ್ಟು 80 kg. ನಾವು 100 ಗ್ರಾಮು 200 ಗ್ರಾಮು ತಗತ್ಯ ಸಾಂಬಾರ್ ಪುಡಿ ಅಂಗಡಿಯಲ್ಲಿ. 80 kg. ಅದು ಇಲ್ಲೇ ಇದು ಮಾಡಿದ್ವಿ. 16 ಕಳಿಸಿ ಸಾಂಬಾರ್ ಹೊರದಿಯಲ್ಲಿ ಮಕ್ಕಳಿಗೆ ಇದು ಮಾಡಿ ಹಿಟ್ಟು ಮಾಡೋದು ತೂಕ ಮಾಡಿದ್ವಿ. ಹಂಗಾಗಿ ನಮ್ಗೆ ತೂಕ ತಿಳಿದೋದು. ಹಿಟ್ಟಿನ ಗಿರಣಿಯಲ್ಲಿ. ಹೌದು, ಹಿಟ್ಟಿನ ಗಿರಣಿ. 80 kg ಪುಡಿ, ಸಾಂಬಾರ್ ಪುಡಿ. ಒಟ್ಟು ಖರ್ಚಾಯ್ತು ಅಲ್ಲಿ ಎಷ್ಟು ದಿವಸದ ಕಾರ್ಯಕ್ರಮ ಆಗಿತ್ತು? ಅಲ್ಲಿ 15 ದಿವಸ ಕಾರ್ಯಕ್ರಮ ಆಗಿತ್ತು. 15 ದಿವಸ ಅಷ್ಟು ತ್ರಾಸ ಬಿಟ್ಟು ಅಡುಗೆ ಮಾಡಿದ್ರು ಏನೇನೋ ಇದ್ದಿಲ್ಲ. ಮತ್ತೆ ಒಂದು ದಿನ ಕೂಡ ಗಿಡ ಎಂತದ್ದು ಇದ್ದಿಲ್ಲ. ಹಂಗಾಗಿ ಆ ದೇವ್ರಿಗೆ ಕೈ ಮುಗುದೆಯ. ಕೆಲವೊಂದೆಲ್ಲ ದೇವರೇ ನಾ ಮಾಡ್ತೇನೆ ಅಂದ್ರೆಲ್ಲ ಆಗ್ತಿಲ್ಲ. ಅದು ನಮ್ಮೆಲ್ಲ ಸಾಕಾಗ್ತಿಲ್ಲ. ಆದ್ರೂ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಬೀಳಕಲ್ಲ, ಖಾರ ಅವನು ನಮಗ್ ತಲೆಗೆ ಅವನೇ ಸುಚ್ಕೋದೆ. ಆಮೇಲೆ ಒಂದು ಸಾಧಾರಣ ಇಲ್ಲಿ ತನಕ ಎಷ್ಟು ಅಡಿಗೆ ಮಾಡಿಕ್ಕೋ ನೀವು? ಆಸೆ ಆಗೋತ್ತು. ಎಷ್ಟು ವರ್ಷ ಇರೋದೇ ಸಾಧ್ಯ. ಒಂದು 10,000 ಮೇಲೆ ಆಯ್ತಾ? 20,000 ಆಗೋದು. 20,000 ಮೇಲೆ ದಾಟಿದ್ದು. 20,000 ಮೇಲೆ ದಾಟಿದ್ದು. ಮದ್ವೆ ಸೀಸನ್, ಮುಂಜಿ ಮನೆ, ಮದ್ವೆ ಮನೆ. ಈಗಂತೂ ಗಂಧಕ್ಷತೆಗೂ ಮುಂಚಿನ ಕಾಲದಲ್ಲೆಲ್ಲ ಕರಿತಿರುತ್ತವ ಇಲ್ಲ. ಎಲ್ಲ ಮನೆಯವರೇ ಮಾಡ್ಕೊತಿದ್ದ. ಮನೆಯಲ್ಲಿ ಹೆಂಗಸರು 2-3 ಜನ ಇರ್ತಿದ್ದ. ಈಗೆಲ್ಲ ಒಬ್ಬೊಬ್ಬರೇ ಹೆಂಗಸರು ಒಂದು ಮಂದಿ. ಆತಿಥ್ಯ ಸಾಕಾರವೂ ಇರ್ತದೆ. ಆತಿಥ್ಯ ಸಾಕಾರ ಮಾಡ್ತಿದ್ದ. ಆಗ ಈಗ ಎಲ್ಲರ ಮನೇಲೂ ಮನೆಯಿಂದ ಹೆಂಗಸಿರ್ತ ಹೆಂಗ್ ಹೋಗ್ತದೆ. ವೈದಿಕದ ಮನೆಯಲ್ಲೆಲ್ಲ ಹಂಗೆ ಆಗಿತ್ತು. ಹೌದು, ಎಲ್ಲ ನಮ್ಮನೆ ನೀವು ಒಪ್ಪದು, ನಿಮ್ಮ ಮನೇಲಿ ನಾವು ಒಪ್ಪದು, ಹಿಂಗೆ ಆಗಿತ್ತು. ಮುರಿ ಆಗಿತ್ತು ಅದು. ಹೌದು. ಈಗ ಎಲ್ಲದಕ್ಕೂ ಭಟ್ರನ್ನೇ ಕರ್ಕೊಂಡು ಎಲ್ಲದಕ್ಕೂ ಭಟ್ರು ಬೇಕು.